ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಆಟೋ ಚಾಲಕ ಶಂಕರ್. ಇವತ್ತು ಒಂದು ಫುಡ್ಡು ಟೇಸ್ಟ್ ಮಾಡೋಂತ ಬಂದಿದ್ದೀನಿ. ಅದು ಎಲ್ಲಿ ಅಂದರೆ ಮೈಸೂರು ರೋಡಲ್ಲಿ ಕಲಾ ವೈನ್ ಸ್ಟೋರ್ ಹತ್ರ ಒಂದು ಫಿಶ್ ಫ್ರೈ ಹಾಗೂ ಈರುಳ್ಳಿ ಕಬಾಬ್ ಅಂತ ಒಂದು ಹೊಸ್ದಾಗಿ ಕಬಾಬ್ ಮಾಡ್ತಾಯಿದ್ದಾರೆ. ಆ ಟೇಸ್ಟ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಿಮಗೆ ರಿವ್ಯೂ ಮಾಡ್ತೀನಿ. ಇವಾಗ ಫಿಶ್ ಫ್ರೈ ಮಾಡ್ತಾ ಇರೋದು ಅವ್ರನ್ನ ಮಾತಾಡಿಸ್ತೀನಿ ಏನೇನು ಸಿಗುತ್ತೆ ಅಂತ. ಆದರೆ ಇದು ಓನ್ ವರ್ಲ್ಡ್ ಮಾಡ್ತಾರೆ. ಇದು ಮಾಮೂಲಿ ಅಂಗಡಿಯಲ್ಲಿ ಏನೂ ತರಲ್ಲ, ಎಲ್ಲ ಇವ್ರ ಮನೇಲೇ ರೆಡಿ ಮಾಡಿ ಇಲ್ಲಿ ತಂದು ಈ ಥರ ಫಿಶ್ ಫ್ರೈ ಮಾಡ್ತಾ ಇರೋದು. ಡೈಲಿ ಎಷ್ಟು ಕೆ ಜಿ ಹೋಗುತ್ತೆ, ಡೈಲಿ ಏನೇನು ಸಿಗುತ್ತೆ ಎಲ್ಲ ಮಾತಾಡ್ತೀನಿ, ಎಲ್ಲ ಕೇಳ್ತೀನಿ. ಹೇಳಿ ಸರ್. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಫಿಶ್ ಫ್ರೈ? ಸರ್ 5 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ನಮ್ಮಲ್ಲಿ ಜಿಲೇಬಿ ಇದೆ, ಬಾಂಗ್ಡಾ ಇದೆ, ಪಾಂಪ್ಲೆಟ್ ಇದೆ, ಮತ್ತು ಪಾಂಪ್ಲೆಟಲ್ಲಿ ಕಬಾಬ್ ಇದೆ. ನಮ್ಮಲ್ಲಿ ಪಾಂಪ್ಲೆಟ್ ಕಬಾಬು ಸಖತ್ ಮೂವಿಂಗ್ ಇದೆ. ಮತ್ತು ಇವಾಗ ಹೊಸದಾಗಿ ನಾವು ಪಕ್ಕದಲ್ಲಿ ಕಬಾಬು ಮತ್ತು ಎಗ್ ರೈಸು, ಎಗ್ ಬುರ್ಜಿ, ಆಮ್ಲೆಟ್ ಎಲ್ಲ ಹಾಕ್ತಾಯಿದ್ದೀವಿ. ಅದರಲ್ಲಿ ಮೊನ್ನೆಯಿಂದ ಈರುಳ್ಳಿ ಕಬಾಬ್ ಮಾಡ್ತಾಯಿದ್ದೀವಿ. ಅದು ತುಂಬ ಫೇಮಸ್ ಆಗ್ತಾಯಿದೆ. ಈಗ ಕಬಾಬ್ ಅಂದರೆ ಎಲ್ಲ ಥರ ಕಬಾಬ್ ಮಾಡ್ತಾರೆ. ನೀವು ಈರುಳ್ಳಿ ಕಬಾಬ್ ಅಂತ ಹೇಳಿದ್ರಲ್ಲ, ಅದು ಯಾವ ಥರ ಈರುಳ್ಳಿ ಕಬಾಬ್ ಮಾಡ್ತೀರಾ? ಈಗ ಎಲ್ಲ ಕಡೆ ಬೆಳ್ಳುಳ್ಳಿ ಕಬಾಬ್ ಅಂತ ಕೇಳಿ ಫೇಮಸ್ ಮಾಡಿದ್ದಾರೆ. ಈಗ ಈರುಳ್ಳಿ ಕಬಾಬ್ ಮಾಡ್ತಾಯಿದ್ದೀರಾ, ಅದು ಯಾವ ಥರ ನೀವೇ ಕಂಡುಹಿಡಿದಿರೋದಾ ಇಲ್ಲ ಯಾವ ಥರ ಮಾಡಿದ್ರು ನೀವು ಹೇಳಿ ಸ್ವಲ್ಪ. ಸರ್ ನಾವೇ ಕಂಡುಹಿಡಿದಿರೋದು. ಅದು ನಾವೇ ಒಂದು ಮೊನ್ನೆ ಹಿಂಗೆ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಮಾಡಿದಾಗ ಸ್ವಲ್ಪ ಕಿಕ್ ಆಯಿತು. ಒಂದು 3-4 ಜನ ಕೊಟ್ಟ ಟೇಸ್ಟ್ಗೆ ಚೆನ್ನಾಗಿದೆ ಅಂತಂದರು. ಅದಕ್ಕೋಸ್ಕರ ಶುರು ಮಾಡಿದ್ದೀವಿ ಸರ್. ನಿನ್ನೆ ಚೆನ್ನಾಗಿ ಒಂದು 5-6 kg ಹೋಯ್ತು. ಇವತ್ತು ಹಾಕಿದ್ದೀನಿ, ನೋಡಬೇಕು. ನಿಮ್ಮ ಹತ್ರ ಈಗ ಟವಲ್ನಲ್ಲಿ ಏನೇನಿದೆ ಅಂತ ಸ್ವಲ್ಪ ತೋರಿಸ್ತೀರಾ? ಪಾಂಪ್ಲೆಟ್ ಕಬಾಬು. ಓಕೆ. ಇದು ಪಾಂಪ್ಲೆಟ್ ಸ್ಲೈಸ್ ಅಂತಾರೆ ಇದಕ್ಕೆ. ಇದು ಬಾಂಗ್ಡಾ, ಇದು ಜಿಲೇಬಿ. ಮತ್ತು ನಮ್ಮಲ್ಲಿ ಇದು ಮತ್ತಿ ಎಲ್ಲ ಸಿಗುತ್ತೆ. ಅಂದರೆ ಆರ್ಡ್ರ್ ಕೊಟ್ಟರೆ ಮಾತ್ರ ಮತ್ತಿ ಹಾಕೋದು, ಅದನ್ನು ತಂದು ಹಾಕಲ್ಲ ನಾವು. ಆರ್ಡ್ರ್ ಇದ್ದರೆ ಮಾತ್ರ ಹಾಕ್ತೀವಿ. ಮತ್ತಿ ಮತ್ತು ಫ್ರಾನ್ಸು ಅವೆಲ್ಲ ಸಿಗುತ್ತೆ ನಮ್ಮಲ್ಲಿ. ಇದು ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಅಂತ ಇರ್ತೀರಾ ಇಲ್ಲಿ? 4ರಿಂದ ಸರ್ ಸಾಯಂಕಾಲ 11 ಗಂಟೆ ತನಕ ಇರ್ತೀನಿ. ಹೌದಾ? ಈಗ ನಾವು ತಿನ್ಬಿಟ್ಟು ಟೇಸ್ಟ್ ನೋಡ್ಬೋದಾ? ತಿನ್ನಿ ಸರ್, ತಿನ್ನಿ, ಚೆನ್ನಾಗಿದೆ. ಟೇಸ್ಟ್ ಯಾವ ಥರ ಇದೆ ಅದೇ ಥರನೇ ರಿವ್ಯೂ ಮಾಡ್ತೀನಿ. ಆದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನಾನು ಸುಳ್ಳು ಹೇಳಲ್ಲ. ಅಲ್ಲಿ ಏನು ಯಾವ ಥರ ಇದೆ ಟೇಸ್ಟ್ ಆ ಥರ ಹೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ಜನಗಳು ತಪ್ಪು ತಿಳ್ಕೊಬಾರ್ದು, ಅದಕ್ಕೋಸ್ಕರ. ಸರಿ ಸರ್, ಆಯ್ತು ಸರ್. ನಿಮಗೆ ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡಿ. ಯಾಕಂದ್ರೆ ನಿಮಗೆ ತಿನ್ನೋರು ನೀವಲ್ವಾ, ನಿಮಗೆ ತಿನ್ನೋದು ಯಾವ ಥರ ನಿಮ್ಮ ಬಾಯಿಗೆ ಟೇಸ್ಟ್ ಸಿಗೋದು ಆ ಥರದಲ್ಲಿ ಹೇಳಿ, ಪರವಾಗಿಲ್ಲ, ಅದಕ್ಕೇನಿಲ್ಲ. ಯಾಕೆ ಓನ್ ಮಾಡ್ತಾ ಇರೋದ್ರಿಂದ, ನಾವೇ ಓನಾಗಿ ಮಾಡ್ತಾ ಇರೋದು. ಯಾವುದೇ ಥರ ಕೆಮಿಕಲ್ದು ಐಟಮ್ದು ಯಾವುದೂ ಆಗ್ತಾಯಿಲ್ಲ. ಓನ್ ಐಟಮಲ್ಲಿ ಮಾಡ್ತಾ ಇರೋದ್ರಿಂದ ಟೇಸ್ಟು ನಾವು ಬೇರೆ ಥರ ಬರುತ್ತೆ. ತಿನ್ಬಿಟ್ಟು ನೀವು ಹೇಳಿ ಏನಾಗಿದೆ ಅಂತ. ಓಕೆ, ಒಂದು ಹಾಕಿ ಸರ್, ನೋಡ್ತೀನಿ, ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಕಬಾಬ್ ಚೆನ್ನಾಗಿ ಮಾಡ್ತೀವಿ. ಈಗ ನಾನು ಸ್ಲೈಸು ಹಾಗೂ ಜಿಲೇಬಿ ತಿಂದೆ. ಟೇಸ್ಟ್ ಮಾತ್ರ ಎಕ್ಸಲೆಂಟ್. ಯಾಕೆಂದರೆ ಯಾರು ಖಾರ ತಿನ್ನಬೇಕು, ಉಪ್ಪು ಖಾರ ಚೆನ್ನಾಗಿ ಹಿಡಿದಿರಬೇಕು ಅಂದರೆ ಖಂಡಿತ ಒಂದ್ಸಲ ಇಲ್ಲಿ ಭೇಟಿ ಕೊಡಿ. ಎಲ್ಲಿ ಅಂದರೆ ನೀವು ಮೈಸೂರು ಸರ್ಕಲಿಂದ ನೀವು ಸ್ಯಾಟ್ಲೈಟ್ ಕಡೆ ಹೋಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಪೋತಿಸ್ ಅಂತ ಒಂದು ಶೋರೂಮ್ ಇದೆ, ಬಟ್ಟೆ ಶೋರೂಮು.
ಆ ಬಟ್ಟೆ ಶೋರೂಮ್ ಸ್ವಲ್ಪ ಮುಂದೆ ಬಂದರೆ ಸಿಗ್ನಲ್ ಇದೆ ಲೆಫ್ಟ್ ಸೈಡಲ್ಲಿ, ಅಲ್ಲೇ ಬಾರು ಕಲಾವೈನ್ಸ್ ಬಾರು ಹಾಗೂ ಅಲ್ಲೇ ಪಕ್ಕದಲ್ಲೇ ಸಿಗ್ನಲ್ ಹತ್ರ ಒಂದು ಕೈಗಾಡಿ ಹಾಕೊಂಡಿದ್ದಾರೆ ಫಿಶ್ ಫ್ರೈ. ಅಲ್ಲೇ ಪಕ್ಕದಲ್ಲೇ ಅವ್ರ ಮಿಸ್ಸಸ್ ಅವರು ಈರುಳ್ಳಿ ಕಬಾಬ್ ಅಂದ್ಬಿಟ್ಟು ಇವರೇ ಹೊಸ್ದಾಗಿ ಕಂಡು ಹಿಡಿದು ಅದು ಇವತ್ತು ಈಗ ಒಂದು 3 ದಿನದಿಂದ ಮಾಡ್ತಾ ಇದ್ದಾರಂತೆ. ಈಗಾಗಲೇ 5 kg 6 kg ಹೋಗ್ತಾ ಇದೆ. ಇವತ್ತು 10 kg ಹಾಕಿದ್ದೀನಿ ಸರ್. ಡೈಲಿ ಬಂದು ದಿನ ಎಷ್ಟರ ಜಾಸ್ತಿ ಕೇಳ್ತಾ ಇದ್ದಾರೆ. ಅದು ಹೆಂಗೆ ಅಂದರೆ ಒಳ್ಳೆ ಈಗ ನಾವು ಹೆಂಗೆ ಯಾವ ಥರ ಪಾನಿಪುರಿ ತಿಂದರೆ ಕರ್ಮ್ ಅಂತದೆ ಆ ಥರ ಅದು ಈರುಳ್ಳಿ ಈ ಥರ ಬರುತ್ತೆ. ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಈಗ ಟೇಸ್ಟ್ ಮಾಡಿದೆ, ಎಕ್ಸಲೆಂಟ್ ಆಗಿತ್ತು ಟೇಸ್ಟು. ನಾನು ಇದು ಹೆಂಗೆ ಅಂದರೆ ನಾನು ಅಂದ್ಕೊಂಡಿದ್ದೆ ಟೇಸ್ಟಿಂಗ್ ಪೌಡ್ರು ಏನೋ ಹಾಕಿರ್ತಾರೆ ಅಂದ್ಕೊಂಡೆ, ಆದರೆ ಟೇಸ್ಟಿಂಗ್ ಪೌಡ್ರು ಒಂಚೂರು ಇವರು ಇದು ಮಾಡಿಲ್ಲ. ಎಲ್ಲ ಮನೆಯಲ್ಲೇ ತಯಾರು ಮಾಡಿ ಇವರೇ ಪ್ರತಿಯೊಂದು ರೆಡಿ ಮಾಡಿ ಹಾಕಿರೋದು. ಒಂದ್ಸಲ ನೀವು ಟೇಸ್ಟ್ ಮಾಡಿ ನೋಡಿ ಹೇಳಿ, ಅವಾಗ ನೀವೇ ಹೇಳ್ತೀರಾ. ಹುಡಿಕೊಂಡು ಬಂದು ಇಲ್ಲಿ ಈರುಳ್ಳಿ ಕಬಾಬು ತಿಂತೀರಾ, ಹಾಗೆ ಫಿಶ್ ಫ್ರೈ ತಿಂತೀರಾ. ಇಲ್ಲಿ ನಿಮಗೆ ಕೈಲಿ ಹಿಡ್ಕೋಷ್ಟು ಬೆಲೆ ಕಮ್ಮಿ. ನೀವು ಜಿಲೇಬಿ ತಗೊಂಡ್ರೆ 60 ರೂಪಾಯಿ, ಸ್ಲೈಸ್ ತಗೊಂಡ್ರೆ 60 ರೂಪಾಯಿ, ಫಿಶ್ ಕಬಾಬ್ ತಗೊಂಡ್ರೆ 60 ರೂಪಾಯಿ, ಎಲ್ಲ 60 ರೂಪಾಯಿನೇ. ನಿಮ್ಗೆ ಈರುಳ್ಳಿ ಕಬಾಬ್ ಬಂದು 50 ರೂಪಾಯಿ ಮಾಡಿದ್ದಾರೆ. ಆದರೆ 50 ರೂಪಾಯಿಗೆ 5 6 ಪೀಸ್ ಕೊಡ್ತಾರೆ. ವರ್ತಾಗಿದೆ. ನೀವು ಕೊಡೋ ಕಾಸ್ಗಂತೂ ಮೋಸ ಇಲ್ಲ. ಖಂಡಿತ ಒಂದು ಸಲ ಬಂದು ಟೇಸ್ಟ್ ಮಾಡಿ, ಆಮೇಲೆ ನನಗೆ ಇಲ್ಲಿಗೆ ಬಂದು ಕಮೆಂಟ್ ಮಾಡಿ. ಅವಾಗ ನೀವೇ ಹೇಳ್ತೀರಾ ನೀವು ಹೇಳಿದ್ದು ಕರೆಕ್ಟಾಗಿದೆ ಅಂತ. ಟೇಸ್ಟ್ ಆ ಥರ ಇರುತ್ತೆ. ಪ್ರತಿಯೊಬ್ಬರು ಬಂದು ಒಂದು ಸಲ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.